ಈ ಸಲ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ? ಇಲ್ಲ, ಅವರೇ ಇರ್ಲಿ. ಅವರು ಅವ್ರ ಅಮ್ಮನಿಗೋಸ್ಕರ ಅದನ್ನ ಇದ್ ಮಾಡಿ ಅದ್ ಮಾತಾಡ್ತಾರೆ. ಸೊ ಅವರೇ ಇರ್ಬೇಕು. ನಾವು ಫ್ಯಾನ್ ಬೇಸ್ ಎಲ್ಲ ಸುದೀಪ್ ಸರೇ ಬರ್ಬೇಕು ಅಂತ ಅನ್ಕೊಂತಿದೀವಿ. ಒಂದು ನ್ಯಾಯ ಅಂತ ಬರುತ್ತೆ ಅಂದ್ರೆ ಅವರು ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಡ್ತಾರೆ. ಅವ್ರು ಬಂದ್ರೇನೆ ಬಿಗ್ ಬಾಸ್ ನೋಡ್ಬೇಕು ಅನ್ನೋ ಇಂಟ್ರೆಸ್ಟೇ ಬರೋದು ನಮ್ಗೆಲ್ಲ. ಅವ್ರೇ ಪರ್ಫೆಕ್ಟ್ ಅಂತ ನನ್ನ ಒಪಿನಿಯನ್. ಸುದೀಪ್ ಅವ್ರು ಏನಾದ್ರೂ ಇಲ್ಲ ಅಂದ್ರೆ ಸೊ ಆ ಜಾಗಕ್ಕೆ ಯಾರು ಇರ್ಬೇಕು ಅನ್ನೋದು? ದರ್ಶನ್ ಬರ್ಬೇಕಂತ ಡಿ ಬಾಸ್. ಯಾಕಂದ್ರೆ ಡಿ ಬಾಸ್ ಸರ್ಗೆ ತುಂಬಾ ಫ್ಯಾನ್ ಬೇಸ್ ಇದೆ. ಸೊ ಅವ್ರು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ದರ್ಶನ್ ಸರ್ ಏನಾದ್ರು ಬಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಿಗ್ ಬಾಸ್. ಇವಾಗ ಏನಿದೆ ಅದಕ್ಕಿಂತ ಡಬಲ್ ಟ್ರಿಬಲ್ ಹೋಗ್ಬಿಡುತ್ತೆ TRP. ಅಂದ್ರೆ ಈ ಸಲ ಕಂಟೆಸ್ಟೆಂಟ್ ನ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದು? ಕಿಪಿ ಕೀರ್ತಿ ಅವ್ರು ಬಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಲ್ಲಾರು ಪ್ರತಿಯೊಬ್ರು ನೋಡ್ತಾರೆ. ಸ್ಯಾಮ್ ಸಮೀರ್ ಬರ್ಬೇಕು. ಇಲ್ಲಿ ವರುಣ್ ಆರಾಧ್ಯ ಅವ್ರು ಬಂದ್ರೆ ಇಷ್ಟ ಆಗುತ್ತೆ. ಇಷ್ಟ ಬರೋದು ಬೇಡ, ವರುಣ್ ಅವ್ರು ಬಂದ್ರೆ ಸಾಕು. ಅಫ್ಕೋರ್ಸ್ ಸುದೀಪೇ ಇರಬೇಕು. ಯಾಕಂದ್ರೆ ಸುದೀಪ್ ಇಲ್ಲ ಅಂದ್ರೆ ಅಷ್ಟು ಯಾರು ಜನರ ಇಂಟ್ರೆಸ್ಟ್ ಎಲ್ಲ ನೋಡಲ್ಲ. ಸುದೀಪ್ ಅವರೇ ಇರ್ಬೇಕು. ಸುದೀಪ್ ಅವ್ರನ್ನ ಬಿಟ್ಟು ಆ ಜಾಗಕ್ಕೆ ಬರ್ಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಬೇಕು? ಐ ವುಡ್ ಚೂಸ್ ಗಣೇಶ್. ಈ ಸಲ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ಇರ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ? ಇಲ್ಲ, ಅವರೇ ಇರಲಿ. ಆ್ಯಕ್ಚುಲಿ ಅವರು ತುಂಬ ಎಮೋಷನ್ಸ್ಗೂ ವ್ಯಾಲ್ಯೂ ಮಾಡ್ತಾರೆ. ಅವರು ಅವ್ರ ಅಮ್ಮನಿಗೋಸ್ಕರ ಅದನ್ನ ಇದು ಮಾಡಿ ಅದು ಮಾತಾಡ್ತಾರೆ. ಸೊ ಅವರೇ ಇರಬೇಕು. ಅವರು ಅಂದರೆ ವ್ಯಾಲ್ಯೂ ಮಾಡೋದು ಅಂತಂದರೆ ಒಂದು ನ್ಯಾಯ ಅಂತ ಬರುತ್ತೆ ಅಂದರೆ ಅವರು ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ಅವರೇ ಪರ್ಫೆಕ್ಟ್ ಅಂತ ನನ್ನ ಒಪಿನಿಯನ್. ನಾವು ಫ್ಯಾನ್ ಬೇಸ್ ಎಲ್ಲ ಸುದೀಪ್ ಸರೇ ಬರಬೇಕು ಅಂತ ಅನ್ಕೊಂತಿದೀವಿ. ಯಾಕಂದ್ರೆ ಅವ್ರ ಜಡ್ಜ್ಮೆಂಟ್ಸ್ ಯಾವಾಗಲೂ ರೈಟಾಗೇ ಇರುತ್ತೆ. ಅವ್ರು ಬಂದ್ರೇನೆ ಬಿಗ್ ಬಾಸ್ ನೋಡಬೇಕು ಅನ್ನೋ ಇಂಟ್ರೆಸ್ಟೇ ಬರೋದು ನಮಗೆಲ್ಲ. ಸೊ ನಮ್ಮ ಹೋಟೆಲ್ ಅವ್ರಿಗೆ ಅವರೇ ಬರಬೇಕು. ಈ ಸಲ ಅಂದ್ರೆ ಸುದೀಪ್ ಅವ್ರು ಏನಾದ್ರೂ ಇಲ್ಲ ಅಂದ್ರೆ ಸೊ ಆ ಜಾಗಕ್ಕೆ ಯಾರನ್ನ ಅಂದ್ರೆ ಯಾರು ಇರ್ಬೇಕು ಅನ್ನುವಂಥದ್ದು? ದರ್ಶನ್ ಬರ್ಬೇಕಂತ ಡಿ ಬಾಸ್. ದರ್ಶನ್ ಸರು ಬರ್ಬೋದು. ವಿಲ್ ಫೀಲ್ ಹ್ಯಾಪಿ ಇಫ್ ಹಿ ಕಮ್. ದರ್ಶನ್ ಸರ್ ಏನಾದ್ರು ಬಂದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಬಿಗ್ ಬಾಸ್. ಇವಾಗ ಏನಿದೆ ಅದಕ್ಕಿಂತ ಡಬಲ್ ಟ್ರಿಬಲ್ ಹೋಗ್ಬಿಡುತ್ತೆ TRP 100%. ಆ್ಯಂಡ್ ಫ್ಯಾನ್ ಬೇಸು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಡಿ ಬಾಸ್ ಸರ್ಗೆ ತುಂಬ ಫ್ಯಾನ್ ಬೇಸ್ ಇದೆ. ಸೊ ಅವ್ರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಅಂದರೆ ಈ ಸಲ ಕಂಟೆಸ್ಟೆಂಟ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು? ಕಿಪಿ ಕೀರ್ತಿ ಅವ್ರು ಬಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಲ್ಲಾರು ಪ್ರತಿಯೊಬ್ರು ನೋಡ್ತಾರೆ. ಕಿಪಿ ಕೀರ್ತಿ ಅವ್ರ ಧೈರ್ಯ ಮೆಚ್ಚಬೇಕು. ಆ್ಯಕ್ಚುಲಿ ಸುಮಾರು ಜನ ಇರ್ತಾರೆ, ಚೆನ್ನಾಗಿರ್ತಾರೆ, ಬಟ್ ಸ್ಟಿಲ್ ಕ್ಯಾಮ್ರಾ ಮುಂದೆ ಬರೋಕ್ಕೆ ಹೆದರ್ಕೋತಾರೆ. ಬಟ್ ಸ್ಟಿಲ್ ಅವರು ಬಂದು ಅವ್ರು ಆ ಥರ ಎಲ್ಲ ಮಾತಾಡ್ತಾರೆ. ಆ್ಯಕ್ಚುಲಿ ಶಿ ಇಸ್ ವೆರಿ ಕಾನ್ಫಿಡೆಂಟ್. ಅವ್ರು ಬರ್ಬೇಕು, ಚೆನ್ನಾಗಿರುತ್ತೆ ಒಂಥರ. ಅವ್ರ ಕಾನ್ಫಿಡೆನ್ಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ಬೇಕು. ಅವರು ತಪ್ಪು ಮಾತಾಡಿದ್ರು ಅಷ್ಟೇ, ಸರಿ ಮಾತಾಡಿದ್ರು ಅಷ್ಟೇ, ಯಾರಿಗೂ ಕೇರ್ ಮಾಡಲ್ಲ. ಅವರು ಹಂಗೆ ಹೇಳ್ತಾರೆ. ಸೊ ಅವ್ರು ಬಂದರೆ ತುಂಬ ಎಂಟರ್ಟೈನ್ಮೆಂಟು ಸಿಗುತ್ತೆ. ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೀವೆಲ್ಲ ಕಿಪಿ ಕೀರ್ತಿ ಅವ್ರ ಫ್ಯಾನ್? ಇಲ್ಲ ಫ್ಯಾನ್ಸ್ ಅಂತಲ್ಲ, ಲೈಕ್ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ಹೌದು, ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಫ್ಯಾನ್ ಅಂತ ಏನೂ ಇಲ್ಲ. ಬಟ್ ಅವರು ಆ ಬೋಲ್ಡ್ನೆಸ್ ಇದೆಯಲ್ಲ, ಬಂದ್ಬಿಟ್ಟು ಮಾಡೋದು ಅದು ಎಲ್ಲರಿಗೂ ಬರಲ್ಲ. ಸೊ ಅವ್ರಿಗಿದೆ, ಅದು ಅಪ್ರಿಷಿಯೇಟ್ ಮಾಡ್ತೀವಿ. ನಿಮ್ಮ ಪ್ರಕಾರ ಈ ಸಲ ಕಿಪಿ ಕೀರ್ತಿನ ಆಯ್ಕೆ ಮಾಡಲಿ ಅಂತ ಹೇಳ್ಕೊಂತೀವಿ. ಆ್ಯಕ್ಚುಲಿ ಸ್ಯಾಮ್ ಸಮೀರ್ ಬರಬೇಕು. ಲೈಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ಐ ಥಿಂಕ್ ಇಸ್ ಮೋರ್ ಡಿಸರ್ವಿಂಗ್ ಸ್ಯಾಮ್. ಅವರೇ ಬರ್ತಾರೆ. ಆ್ಯಕ್ಚುಲಿ ವರುಣ್ ಆರಾಧ್ಯ ಅವ್ರು ಬಂದ್ರೂ ಇಷ್ಟ ಆಗುತ್ತೆ. ಯಾಕಂದರೆ ಅವರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಫ್ಯಾಮಿಲಿಗೆ. ಅವ್ರು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅವ್ರಿಬ್ರು ಬಂದರೆ ಪಕ್ಕ ಚೆನ್ನಾಗಿರುತ್ತೆ, ಎಲ್ಲರೂ ನೋಡ್ತಾರೆ. ಲೈಕ್ ಅವರಿಬ್ರು ವರ್ಷ ಬರೋದು ಬೇಡ, ವರುಣ್ ಅವ್ರು ಬಂದರೆ ಸಾಕು. ಬಿಕಾಸ್ ವರ್ಷ ಅವ್ರು ಹೆಂಗೆ ಅಂತಂದರೆ ಒಂದು ಕೆಲಸನ ಅವ್ರು ನೀಟಾಗಿ ಮಾಡಲ್ಲ. ಆ್ಯಕ್ಚುಲಿ ಅವರು ಒಂಥರ ಅರ್ಧ ಬರ್ಧ ಥರ ಇದು ಮಾಡ್ತಾರೆ. ಒಂದು ಕೆಲಸ ನೀಟಾಗಿ ಮಾಡಲ್ಲ. ಸೊ ಅವ್ರಿಗಿದೆಲ್ಲ ಅವ್ರು ಬಂದರೆ ಯಾರು ಅವ್ರಿಗೆ ವೋಟ್ ಮಾಡಲ್ಲ ಅನ್ಕೊತೀನಿ. ವರುಣ್ ಅವ್ರು ಬಂದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಅವ್ರು ವರುಣ್ ಅವ್ರು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಬಿಗ್ ಬಾಸ್ 12 ಸ್ಟಾರ್ಟ್ ಆಗ್ತಿದೆ ಸೀಸನ್ನು. ಸೊ ಇದರಲ್ಲಿ ಸುದೀಪ್ ಅವರೇ ಇರಬೇಕಾ ಅಥವಾ ಬೇರೆ ಯಾರಾದರೂ? ಅಫ್ಕೋರ್ಸ್ ಸುದೀಪೇ ಇರಬೇಕು. ಯಾಕಂದ್ರೆ ಸುದೀಪ್ ಇಲ್ಲ ಅಂದ್ರೆ ಅಷ್ಟು ಯಾರು ಜನರ ಇಂಟ್ರೆಸ್ಟ್ ಎಲ್ಲ ನೋಡಲ್ಲ. ಸುದೀಪ್ ಅವಾಗಿಂದನೂ ಅವರೇ ಇದ್ದಾರೆ, ಇವಾಗೂ ನಾವು ಅವ್ರನ್ನೇ ನೋಡೋಕೆ ಇಷ್ಟಪಡ್ತೀವಿ. ಸೇಮ್ ಸುದೀಪ್ ಅವರೇ ಇರಬೇಕು. ಈಗ ಸುದೀಪ್ ಅವ್ರನ್ನ ಬಿಟ್ಟು ಆ ಜಾಗಕ್ಕೆ ಬರಬೇಕು ಅಂದರೆ ಯಾರನ್ನ ಆಯ್ಕೆ ಮಾಡ್ತೀವಿ? ಐ ವುಡ್ ಚೂಸ್ ಗಣೇಶ್. Like I like him and he will do very well shows. Like
ಸೂಪರ್ 1 ಮಿನಿಟ್ ಸೂಪರ್ ಮಿನಿಟ್ ದೋಸ್ ಗೇಮ್ಸ್ ಆ್ಯಂಡ್ ಆಲ್. ನನಗೆ ಸುದೀಪೇ ಇರಬೇಕು ಬೇರೇಶ್. ಈ ಸಲ ಕಂಟೆಸ್ಟೆಂಟ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು? ಕಂಟೆಸ್ಟೆಂಟ್ಸಾ ಲೈಕ್ ಕಾಮಿಡಿ ಆ್ಯಕ್ಟರ್ಸ್. ನಿಮಗೆ? ನನ್ನ ಪ್ರಕಾರ ಅದೇ ಬಡವ್ರು ಯಾರು ಇರ್ತಾರೋ ಅವ್ರಿಗೆ ಚಾನ್ಸ್ ಕೊಡಬೇಕು. ಯಾಕಂದರೆ ಈಗ ಪ್ರತಿ ಸಲನೂ ಆ್ಯಕ್ಟರ್ಸ್ಗಳನ್ನ ಇನ್ಸ್ಟಾಗ್ರಾಮಲ್ಲಿರೋ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಈ ಸಲ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು? ಕಂಟೆಂಟ್ ಕ್ರಿಯೇಟರ್ಸ್. ನಿಮ್ಮ ಪ್ರಕಾರ? ಐ ಡೋಂಟ್ ನೋ ಯಾರು ಎನಿಥಿಂಗ್. ನಾನು ಬಿಗ್ ಬಾಸ್ ನೋಡಲ್ಲ ಅಷ್ಟು. ಅದೇ ಕಂಟೆಂಟ್ ಕ್ರಿಯೇಟರ್ಸ್.